ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇವತ್ತು ಆಸೀನರಾಗಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಗೆ ಹೇಳಲೇಬೇಕು. ಒಂದು 8 ವರ್ಷಗಳ ಹಿಂದೆ ನಾವು ಉತ್ತರಾಖಂಡ ಪ್ರವಾಸಕ್ಕೆ ಹೋಗಿದ್ದು. ನಾವು ಅಲ್ಲಿ ಅನೇಕ ಹರಿದ್ವಾರ, ಋಷಿಕೇಶ್ ಮತ್ತು ಕೇದಾರ ಈ ಥರ ಕೆಲವು ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಉತ್ತರಾಖಂಡದ ಸುಮಾರು 30 ದಿವಸಗಳ ಕಾಲ ಪ್ರವಾಸದಲ್ಲಿದ್ದಾಗ ಆದಂಥ ಒಂದು ಅನುಭವ ಅದು. ಕೇದಾರ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಶ್ರೀನಗರ ಅಂತ ಒಂದು ಡಿಸ್ಟಿಕ್ ಇದೆ, ಅಲ್ಲಿ ಒಂದು ಜಿಲ್ಲೆ ಬರುತ್ತೆ. ಜಮ್ಮು ಕಾಶ್ಮೀರದಲ್ಲ, ಉತ್ತರಾಖಂಡದಲ್ಲಿ ಒಂದು ಶ್ರೀನಗರ ಅಂತಕ್ಕಂಥ ಒಂದು ಜಿಲ್ಲೆ ಇದೆ. ಅಲ್ಲೊಂದು ನಮಗೆ ಬೇಕಾಗಿರುವಂಥ ಒಂದು ಪರಿಕರಗಳನ್ನು ನಾವೆಲ್ಲ ಕೊಂಡ್ಕೊಬೇಕು ಅಂತ ಒಂದು ಯಾವುದೋ ಒಂದು ಚಿಕ್ಕ ಅಂಗಡಿಗೆ ಹೋಗಿದ್ದು. ನಾವು ಗಮನಿಸಬೇಕು, ಒಂದು ಚಿಕ್ಕ ಅಂಗಡಿಯಲ್ಲಿ ನಾವೆಲ್ಲ ಬೇಕಾಗಿರುವಂತಹ ಅಗತ್ಯಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ನಾವು ಕೊಂಡ್ಕೊಂಡು ಆತ ಬಹಳ ಕುತೂಹಲದಿಂದ ಕೇಳ್ದ ಆ ಅಂಗಡಿಯ ಮಾಲೀಕ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ. ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಎಲ್ಲಿ ಅಂತ ಕೇಳ್ದ ಅವರು. ನಾವು ಬೆಂಗಳೂರು ಒಂದು ಅವನಿಗೆ ಅರ್ಥ ಆಗಲಿಲ್ಲ. ಒಂದಷ್ಟು ಪಟ್ಟಣಗಳ ಹೆಸರು ಹೇಳ್ದು, ಅವನಿಗೆ ಯಾವುದೂ ಗೊತ್ತಾಗಲಿಲ್ಲ. ಅವನು ಕೊನೆ ಕೇಳಿದ್ದು ಮೈಸೂರಲ್ವಾ ಅಂತ ಕೇಳ್ದ. ಈ ಮೈಸೂರು ಏನಕ್ಕೆ ಫೇಮಸ್ ಗೊತ್ತಾ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ದ. ಏನಕ್ಕೆ ಫೇಮಸ್ ಹೇಳಿ ಅಂತ ಅಂದಾಗ, ಅಲ್ಲಿ ದಸರಾ ಅಂತಕ್ಕಂಥ ನಾಡ ಹಬ್ಬ ಇಡೀ ಜಗತ್ ಪ್ರಸಿದ್ಧವಾಗಿರುವಂಥದ್ದು. ಮೈಸೂರು ದಸರಾಕ್ಕೆ ತುಂಬ ಪ್ರಸಿದ್ಧಿಯಾಗಿರುವಂಥ ಸ್ಥಳ ಅದು ಅಂತಕ್ಕಂಥ ಮಾತನ್ನ ಆತ ಅವತ್ತು ಮೈಸೂರಿನ ಮಹಿಮೆಯನ್ನು ಸ್ವತಃ ತನ್ನ ಬಾಯಿಂದ ಹೇಳಿದಾಗ ನಮ್ಮೆಲ್ಲರಿಗೂ ಆಶ್ಚರ್ಯವಾಗಿರುವಂಥದ್ದು. ಇವತ್ತು ನಾವು ಬೆಂಗಳೂರು ವಿಶ್ವಮಾನ್ಯವಾಗಿರುವಂತಹ ಒಂದು ಸಿಟಿ, ಆದರೆ ಧಾರ್ಮಿಕ ಕ್ಷೇತ್ರಕ್ಕೆ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅರಮನೆಗಳ ನಾಡು ಯಾವುದಾದ್ರೂ ಇದ್ರೆ ಅದು ಮೈಸೂರು ಅಂತಕ್ಕಂಥದ್ದು. ಇವತ್ತು ಈ ಮೈಸೂರಿನಲ್ಲಿ ನಾವು ನಿಂತ್ಕೊಂಡು ಇಲ್ಲಿ ಮಾತನಾಡೋದೇ ನಮ್ಗೆಲ್ಲರಿಗೂ ಧನ್ಯತಾ ಭಾವವನ್ನು ಉಂಟು ಮಾಡಿದೆ. ನಮಗೆಲ್ಲ ಅನೇಕ ಮಾರ್ಗಗಳು ಗೊತ್ತು ಮೈಸೂರಿನಲ್ಲಿ, ಹೌದಲ್ವಾ? ಅರಮನೆಗೆ ಗೊತ್ತಿರುವಂಥ ಮಾರ್ಗ ಇದೆ, ಮೃಗಾಲಯಕ್ಕೆ ಯಾವ ಮಾರ್ಗ ಅಂತ ಗೊತ್ತಿದೆ ನಮಗೆಲ್ಲ, KRS ಡ್ಯಾಮ್ಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಗೊತ್ತಿದೆ. ಎಲ್ಲ ಮಾರ್ಗಗಳ ಪರಿಚಯ ಇದೆ ನಮಗೆ. ಚಾಮುಂಡಿ ಬೆಟ್ಟದ ಮಾರ್ಗದ ಪರಿಚಯ ಇದೆ. ಇವತ್ತು ನಮಗೆ ಒಂದು ಹೊಸ ಮಾರ್ಗದ ಪರಿಚಯ ಯಾವುದು ಅಂದ್ರೆ ಅದು ಬಸವ ಮಾರ್ಗದ ಪರಿಚಯ. ಅವ್ರು ಹೇಳಿದ್ರು, ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಬಸವ ಮಾರ್ಗ ಅಂತ ಒಂದು ಪದ ನನ್ನ ಆಲೋಚನೆಗೆ ಬಂತು. ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡದೆ ಗೊತ್ತಿಲ್ಲ. ಆ ಹೆಸರಿನ ಮಹತ್ವ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಅಂತ. ಬಸವ ಮಾರ್ಗ ಅಂತಕ್ಕಂಥ ಅಕ್ಷರ ಇದೆಯಲ್ಲ, ಅದು ಒಂದು ವಿಶಿಷ್ಟವಾಗಿರುವಂತಹ ಪದ. ಅದು 12ನೇ ಶತಮಾನದಲ್ಲಿ ಒಂದು ವೈಚಾರಿಕ ಕ್ರಾಂತಿಯಾದಂಥ ಒಂದು ಸನ್ನಿವೇಶ. ಇಡೀ ಜಗತ್ತಿನ ದೃಷ್ಟಿಕೋನವನ್ನ ಬದಲಾವಣೆಯನ್ನ ಮಾಡಿದಂತಹ ಶತಮಾನ ಅದು 12ನೇ ಶತಮಾನ. ಅದು ಬಸವ ಮಾರ್ಗ, ಬಸವ ಸಿದ್ಧಾಂತದ ಒಂದು ಮಾರ್ಗ ಅದು. ಬಹುಶಃ ಯಾಕೆ ಈ ಸಂಸ್ಥೆಗೆ ಈ ಹೆಸರನ್ನ ಇಟ್ಟಿದ್ದಾರೆ ಅಂತಂದ್ರೆ ನನಗೆ ಇವತ್ತು ಅನಿಸ್ತು, ಇಲ್ಲಿ ಬಸವ ಮಾರ್ಗ ಅಂತ ಬರುವುದಕ್ಕೆ ಇಲ್ಲಿ ಅನೇಕ ತತ್ವಗಳನ್ನು ನಾನು ಗಮನಿಸ್ತಾ. ಇಲ್ಲಿ ಏನು ಅಂದ್ರೆ, ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ತತ್ವ, ವಿಶಿಷ್ಟವಾಗಿರ್ತಕ್ಕಂಥ ತತ್ವ ಈ ಬಸವ ಮಾರ್ಗದಲ್ಲಿದೆ. ಅಷ್ಟೇ ಅಲ್ಲ, ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಾತ್ವಿಕ ಸಿದ್ಧಾಂತವನ್ನ ಇಟ್ಕೊಂಡಂತಹ ಒಂದು ತತ್ವ ಈ ಬಸವ ಮಾರ್ಗದಲ್ಲಿರ್ತಕ್ಕಂಥದ್ದು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥ ಒಂದು ಮಹತ್ತರವಾಗಿರುವಂಥ ಸಂದೇಶವನ್ನ ಬಿತ್ತುವಂತ ಕೆಲಸ ಬಸವ ಮಾರ್ಗ ಮಾಡಿಕೊಂಡು ಬರ್ತಾ ಇರುವಂತಹದ್ದು.